ಕಡಿದಾದ ಬಂಡೆಗಳು, 3 ಹಂತದ ಐತಿಹಾಸಿಕ ಕೋಟೆ ಮತ್ತೆ ತುದಿಗೆ ಹೋದರೆ ಸಿಗೋ 360 ಡಿಗ್ರಿ ಅದ್ಭುತ ವ್ಯೂ. ಇದು ಬೆಂಗಳೂರು ತುಮಕೂರು ಹೆದ್ದಾರಿಯ ಪಕ್ಕದಲ್ಲಿರುವ ನಿಜಗಲ್ ಬೆಟ್ಟ. ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಮ್ಮ ಆರ್ಟ್ ಕ್ರಾಫ್ಟ್ ಟ್ರಾವೆಲ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ಬೆಳಗ್ಗೆ ಬೆಂಗಳೂರಿನ ತಂಪಾದ ವಾತಾವರಣದಲ್ಲಿ ನಾವಿಬ್ಬರಲ್ಲ, ಒಟ್ಟು 6 ಜನ ಸ್ನೇಹಿತರು 5 ಬೈಕ್ಗಳಲ್ಲಿ ಹೊರಟಿದ್ದೀವಿ. ನಮ್ಮ ಇವತ್ತಿನ ಗಮ್ಯಸ್ಥಾನ ಡಾಬಸ್ಪೇಟೆ ಬಳಿ ಇರುವ ಪ್ರಸಿದ್ಧ ಮತ್ತು ಚಾರಿತ್ರಿಕ ಪ್ರಾಮುಖ್ಯತೆ ಹೊಂದಿರುವ ನಿಜಗಲ್ ಕೋಟೆ. ಮುಂಜಾನೆಯ ತಂಪಾದ ಗಾಳಿಯಲ್ಲಿ ಬೈಕ್ ರೈಡ್ ಮಾಡುತ್ತಾ ಬೆಟ್ಟದ ಬುಡ ತಲುಪೋದೇ ಒಂದು ಅದ್ಭುತ ಅನುಭವ. ಬೈಕ್ ಪಾರ್ಕ್ ಮಾಡಿ ನಮ್ಮ ಟ್ರೆಕ್ಕಿಂಗ್ ಶೂಸ್ ಹಾಕ್ಕೊಂಡು ಬೆಟ್ಟ ಏರಲು ಶುರು ಮಾಡಿದ್ದೀವಿ. ಇಲ್ಲೊಂದು ಪ್ರಮುಖ ವಿಷಯ ನೆನಪಿಡಬೇಕು. ಇಲ್ಲಿನ ಬಂಡೆಗಳು ಅತ್ಯಂತ ಕಡಿದಾಗಿವೆ ಮತ್ತು ಅವುಗಳ ಮೇಲೆ ಹತ್ತಲು ಸಣ್ಣ ಸಣ್ಣ ಮೆಟ್ಟಿಲುಗಳನ್ನು ಮಾತ್ರ ಕೊರೆಯಲಾಗಿದೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ಜಾಗರೂಕತೆಯಿಂದ ಇಡಬೇಕು. ಒಂದೇ ಸಮನೆ ಹತ್ತದೆ ಮಧ್ಯೆ ಮಧ್ಯೆ ಸ್ವಲ್ಪ ವಿರಾಮ ತೆಗೆದುಕೊಂಡು ಮೇಲಕ್ಕೆ ಸಾಗುವುದು ಒಳ್ಳೆಯದು. ಮುಖ್ಯವಾಗಿ ನಿಮ್ಮ ಜೊತೆ ಕುಡಿಯಲು ಸಾಕಷ್ಟು ನೀರನ್ನು ಕಡ್ಡಾಯವಾಗಿ ಕೊಂಡೊಯ್ಯಿರಿ. ಫ್ರೆಂಡ್ಸ್ಗಳ ಜೊತೆ ಈ ರೀತಿ ಬೆಟ್ಟವನ್ನು ಏರುತ್ತಾ ತಮಾಷೆಯನ್ನು ಮಾಡುತ್ತಾ ಸಾಗುವುದು ಒಂದು ಅದ್ಭುತ ಅನುಭವ. ಈ ನಿಜಗಲ್ ಬೆಟ್ಟ ಬರೀ ಚಾರಣಕ್ಕೆ ಮಾತ್ರ ಅಲ್ಲ, ಇದರ ಹಿಂದೆ 100 ವರ್ಷಗಳ ರೋಮಾಂಚಕ ಇತಿಹಾಸ ಅಡಗಿದೆ. ಈ ಕೋಟೆಯ ಮೊದಲ ನಿರ್ಮಾಣ ಪ್ರಾರಂಭವಾಗಿದ್ದು ಹೊಯ್ಸಳರ ಕಾಲದಲ್ಲಿ. ನಂತರ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದನ್ನು ಮತ್ತಷ್ಟು ವಿಸ್ತರಿಸಲಾಯಿತು. ಅತ್ಯಂತ ಎತ್ತರದಲ್ಲಿರುವ ಈ ಬೆಟ್ಟವನ್ನು ಶತ್ರುಗಳ ಚಲನವಲನವನ್ನು ವೀಕ್ಷಿಸಲು ರಕ್ಷಣಾ ನೆಲೆಯಾಗಿ ಬಳಸ್ತಾ ಇದ್ರು. 17ನೇ ಶತಮಾನದ ಕೊನೆಯಲ್ಲಿ ಮೈಸೂರಿನ ಅರಸರಾದ ಚಿಕ್ಕದೇವರಾಜ ಒಡೆಯರ್ ಅವರು ಈ ಕೋಟೆಯನ್ನು ವಶಪಡಿಸಿಕೊಂಡು ಈ ಭಾಗದ ವ್ಯಾಪಾರ ಮಾರ್ಗಗಳ ಮೇಲೆ ನಿಯಂತ್ರಣ ಸಾಧಿಸಿದ್ರು. ಇನ್ನು 18ನೇ ಶತಮಾನದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ಮತ್ತಷ್ಟು ಬಲಪಡಿಸಿದರು. ಬೆಂಗಳೂರಿನ ಕಡೆಗೆ ಬರುವ ಶತ್ರುಗಳನ್ನು ತಡೆಯಲು ಇದು ಪ್ರಮುಖ ಸೇನಾ ನೆಲೆಯಾಗಿತ್ತು. ಸಾವಿರದ 1770ರಲ್ಲಿ ತ್ರ್ಯಂಬಕರಾವ್ ಪೇಟೆ ನೇತೃತ್ವದ ಮರಾಠ ಸೈನ್ಯ ಮತ್ತು ಹೈದರ್ ಅಲಿ ಪಡೆಯ ನಡುವೆ ಇಲ್ಲೊಂದು ಭೀಕರ ಯುದ್ಧ ನಡೆದಿತ್ತು. ಮರಾಠ ಸರ್ದಾರ ಗೋಪಾಲರಾವ್ ಪಟ್ವರ್ಧನ್ ಅವರು ಕಡಿದಾದ ಬಂಡೆಗಳನ್ನು ಏರಿ ಕೋಟೆಯನ್ನು ವಶಪಡಿಸಿಕೊಂಡದ್ದು ಇಲ್ಲಿನ ಪ್ರಸಿದ್ಧ ಐತಿಹಾಸಿಕ ಘಟನೆಯಾಗಿದೆ. ಶತ್ರುಗಳ ದಾಳಿಯನ್ನು ತಡೆಯಲು ಬೆಟ್ಟದ ಮೇಲೆ 3 ಹಂತದ ಕಲ್ಲಿನ ಕೋಟೆಯ ಗೋಡೆಗಳು, ಹೆಬ್ಬಾಗಿಲುಗಳು ಮತ್ತು ಕೊತ್ತಲೆಗಳನ್ನು ನಿರ್ಮಿಸಲಾಗಿದೆ. ಕೋಟೆ ಏರ್ತಾ ಇದ್ರೆ ನಮಗೆ ಸೈನಿಕರಿಗಾಗಿ ನಿರ್ಮಿಸಲಾದ ಪ್ರಾಚೀನ ಕಲ್ಯಾಣಿಗಳು ಮತ್ತು ನೀರಿನ ಕೊಳಗಳು ಕಾಣಸಿಗುತ್ತದೆ. ಬೆಟ್ಟದ ಬಂಡೆಗಳನ್ನೇ ಕೊರೆದು ಮಳೆನೀರನ್ನು ಸಂಗ್ರಹಿಸಲು ಈ ಸುಂದರ ಹೊಂಡಗಳನ್ನು ಮಾಡಲಾಗಿದೆ. ಇಂದಿಗೂ ಇವುಗಳಲ್ಲಿ ಮಳೆ ನೀರು ಸಂಗ್ರಹವಾಗಿರುವುದು ನಾವು ನೋಡಬಹುದು.
ಕೊನೆಗೂ ನಾವು ನಿಜಗಲ್ ಬೆಟ್ಟದ ತುದಿಗೆ ಬಂದು ತಲುಪಿದ್ದೀವಿ. ಇಲ್ಲಿ ಪ್ರಾಚೀನ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮತ್ತು ಒಂದು ಐತಿಹಾಸಿಕ ದರ್ಗಾ ಪಕ್ಕಪಕ್ಕದಲ್ಲೇ ಇವೆ. ಇದು ವಿವಿಧ ಆಡಳಿತಗಾರರ ಸಂಸ್ಕೃತಿ ಮತ್ತು ಧಾರ್ಮಿಕ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ. ತುದಿಯಿಂದ ಸಿಗುವ 360 ಡಿಗ್ರಿ ಗ್ರೀನರಿ ಮತ್ತು ಹೆದ್ದಾರಿಯ ನೋಟ ನಮ್ಮ ಟ್ರೆಕ್ಕಿಂಗ್ನ ಆಯಾಸವನ್ನೆಲ್ಲ ಮರೆಸುತ್ತೆ. ಮೇಲ್ಗಡೆ ಬಂದು ನೋಡಿದರೆ ಇಲ್ಲಿ ಅನೇಕ ಬಂಡೆಗಳನ್ನು ಅಕ್ಕಪಕ್ಕದಲ್ಲಿ ಜೋಡಿಸಿಟ್ಟ ಹಾಗೆ ಕಂಡು ತುಂಬ ಅದ್ಭುತವಾಗಿದೆ. ಇಲ್ಲಿಂದ ಈ ಇಳಿಜಾರು ಇರುವಂತಹ ಜಾಗದಲ್ಲಿ ಇಳಿಯಬೇಕಾದರೆ ಬಹಳ ಸೂಕ್ಷ್ಮತೆಯಿಂದ ಇಳಿಯಬೇಕಾಗಿದೆ. ಸ್ನೇಹಿತರೆ, ಇಲ್ಲಿಗೆ ಬರುವ ಪ್ರತಿಯೊಬ್ಬರಲ್ಲೂ ಒಂದು ಮನವಿ: ದಯವಿಟ್ಟು ಎಲ್ಲೂ ಕಸ ಚೆಲ್ಲಬೇಡಿ. ನೀವು ತಂದಿರುವ ಖಾಲಿ ನೀರಿನ ಬಾಟಲಿಗಳು ಅಥವಾ ಸ್ನ್ಯಾಕ್ಸ್ ರ್ಯಾಪರ್ಗಳನ್ನು ವಾಪಸ್ ನಿಮ್ಮ ಬ್ಯಾಗಿನಲ್ಲಿ ಇಟ್ಟುಕೊಂಡು ಹೋಗಿ ಎಲ್ಲಾದರೂ ಡಸ್ಟ್ಬಿನ್ನಿಗೆ ಹಾಕಿ. ಪ್ರಕೃತಿಯನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಹೊಣೆ. ನಮ್ಮ ಈ 6 ಜನರ ಸಾಹಸ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಇನ್ನೊಂದು ರೋಚಕ ಪಯಣದಲ್ಲಿ ಸಿಗೋಣ. ಕೀಪ್ ರೈಡಿಂಗ್, ಕೀಪ್ ಎಕ್ಸ್ಪ್ಲೋರಿಂಗ್. ಧನ್ಯವಾದಗಳು.